ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿ ಇತ್ತು. ಅವತ್ತು ವಿಶೇಷವಾಗಿ ರಾಯರಿಗೆ ಗಂಧಲೇಪನ ಸೇವೆ ಇತ್ತು. ಭಾಳ ಒಂದು ಮಂತ್ರಾಲಯದ ಕಡೆ ಎಲ್ಲ ಒಂದು ಮಠ ಮಂದಿರಗಳಲ್ಲೂ ರಾಯರಿಗೆ ಗಂಧದಿಂದ ಅವತ್ತು ಅಲಂಕಾರ ಮಾಡಿ ವಿಶೇಷವಾದ ಒಂದು ಪೂಜೆನ ಮಾಡಿದ್ರು. ಕೆಲವರು ಅವ್ರವ್ರ ಮನೇಲಿ ಏನೋ ರಾಯರ ಫೋಟೋ ಇಟ್ಕೊಂಡಿರ್ತಾರೋ, ವಿಗ್ರಹ ಇಟ್ಕೊಂಡಿರ್ತಾರೋ ಅಂಥವರು ಸಹ ಅವತ್ತು ರಾಯನಿಗೆ ಫೋಟೋ ತುಂಬ ಏನೋ ಸ್ವಾಮಿ ದೊಡ್ಡ ಫೋಟೋ ಆಗಲಿ ಚಿಕ್ಕ ಫೋಟೋ ಆಗಲಿ ಆ ಫೋಟೋ ತುಂಬ ಗಂಧದಿಂದ ಬೊಟ್ಟುಗಳ್ನ ಇಡ್ತಾ ಅವ್ರನ್ನ ಫಸ್ಟು ತೊಳ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಗಂಧದಿಂದ ಅವ್ರುಗಳಿಗೆಲ್ಲ ಬಟ್ಟಿಕ್ಕೊಂಡು ಅಲಂಕಾರ ಮಾಡಿ ಒಂದು ಪೂಜೆ ಮಾಡೋದ್ರಿಂದ ಗುರುಬಲ ಬರುತ್ತೆ ಮತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ಸೇವೆ ವರ್ಷಕ್ಕೊಂದೇ ಸರಿ ಅಂತ ಬರೋದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ನಾಳೆ ವಿಡಿಯೋನೂ ಬಿಟ್ಟಿದ್ದೆ. ಗಂಧಲೇಪನ ಸೇವೆ ಅಂತ ಹೇಳಿ ರಾಯರಿಗೆ ವಿಶೇಷವಾಗಿ 20ನೇ ತಾರೀಕು ಮಾಡಿದ್ರು. ನಾನು ನಮ್ಮನೇಲಿ ಯಾವ ಥರ ಮಾಡಿದೆ ಅಂದರೆ, ನಮ್ಮನೇಲಿ ಇದ್ದಂತಹ ಒಂದು ಫೋಟೋನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಮೊದಲು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಅಕ್ಷಯ ತೃತೀಯ ಪ್ರಯುಕ್ತ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಏನೇನು ಇಡಬೇಕು, ಕುಬೇರ ಯಂತ್ರ, ಒಂದು ಸ್ವಲ್ಪ ಒಡವೆ, ದುಡ್ಡು ಮತ್ತು ಏನು ನವಧಾನ್ಯಗಳನ್ನೆಲ್ಲ ತಂದಿದ್ದೆ. ಮತ್ತು ಒಂದು ಕುಬೇರ ಯಂತ್ರನೂ ಬಿಡಿಸಿ ಅಕ್ಷಯ ಪಾತ್ರೆಗೆ ಏನೇನು ಹಾಕಬೇಕು ಎಲ್ಲ ಹಾಕ್ಕೊಂಡು ಪ್ರತಿಯೊಂದೂ ಸಹ ನಾನು ಅಕ್ಷಯ ತೃತೀಯ ದಿನ ಬೇಗ ಒಂದು 3 ಗಂಟೆಗೆ ಇದೆಲ್ಲ ರೆಡಿ ಮಾಡಿಕೊಂಡು ಆ ನಂತರ ರಾಯರಿಗೆ ರೆಡಿ ಮಾಡಿಕೊಂಡೆ. ಯಾಕಂದರೆ ರಾಯರಿಗೆ ವಿಶೇಷವಾಗಿ ಬಂದಿರೋವಂಥ ಈ ಗಂಧಲೇಪನ ಸೇವೆಗೆ ನಾವು ಮನೇಲೆಲ್ಲ ಗಂಧದಿಂದ ಬೊಟ್ಗಳ್ನ ಇಟ್ಕೊಂಡು ನೋಡಿ ಸ್ನೇಹಿತರೆ, ಇದೇ ಥರ ಎಲ್ಲ ಅಲಂಕಾರ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿಕೊಂಡು ಇದು ಕುಬೇರ ಯಂತ್ರ ಮತ್ತು ಏನು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಒಂದೇ ದಿನ ಬಂದಿದ್ದರಿಂದ ಇದು ನಮಗೊಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಒಂದು ಪವಿತ್ರವಾದ ದಿನ ಏಪ್ರಿಲ್ 20ನೇ ತಾರೀಕು ಆಗಿತ್ತು. ಬಸವನ ಜಯಂತಿ, ರಾಯರಿಗೆ ಒಂದು ಗಂಧಲೇಪನ ಪೂಜೆ ಮತ್ತು ಅಕ್ಷಯ ತೃತೀಯ ಈ 3 ಇರೋದ್ರಿಂದ ನಾವು ದೇವ್ರ ಮನೆಯನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆ ನಂತರ ಪೂಜೆ ಎಲ್ಲ ಆದ ನಂತರ ನಾವು ಏನು ಒಂದು ಮನೆಗೆ ದೃಷ್ಟಿ ತೆಗಿಬೇಕು, ಅದಕ್ಕೆ ಏನೇನು ವಸ್ತುಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದೆ. ನೋಡಿ ಸ್ನೇಹಿತರೆ, ಬಿಳಿ ಸಾಸನ್ನ ಫಸ್ಟು ನಾವೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಆನಂತರ ಒಂದು 5-6 ಲವಂಗ ಮತ್ತು ಕರ್ಪೂರ ಇವೆಲ್ಲ ನಾವು ಒಂದು ಕರ್ಪೂರ ಬೆಳಗೋ ಅಂಥದಕ್ಕೆ ಇಟ್ಕೋಬೇಕು. ಬೆಳ್ಳಿ ಒಳಗಡೆ ಇಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಿತ್ತಾಳೆ ಕರ್ಪೂರ ಬೆಳಗೋದಿತ್ತು, ಅದರಲ್ಲೇ ಎಲ್ಲ ರೆಡಿ ಮಾಡಿಕೊಂಡು. ಇದು ಜಾವತ್ ಪೌಡರ್ ಅಂತ, ಇದು ತುಂಬ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಹಾಕ್ತಾರೆ ದೀಪಗಳಿಗೆ. ನಮಗೆ ಒಂದು ಪಾಸಿಟಿವ್ ಬರುತ್ತೆ ಸ್ನೇಹಿತರೆ. ಅದೊಂದು ಜಾವತ್ ಪೌಡ್ರ್ ಹಾಕೋದ್ರಿಂದ ಮನೆಗೆ ನೆಗೆಟಿವ್ ಎಲ್ಲ ಆಚೆ ಹೋಗಿ ಒಂದು ಮನೆಯೇ ಒಂದು ದೇವಾಲಯ ಅನ್ನೋ ಥರ ನಮಗೆ ಫೀಲಿಂಗ್ ಕೊಡುತ್ತೆ. ಹಾಗಾಗಿ ಆ ಜಾವತ್ ಪೌಡರ್ನ ನಾವು ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ತೊಗೊಂಡು ನೋಡಿ ದೀಪಗಳಿಗೆಲ್ಲ 2 ದೀಪಕ್ಕೂ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮಾಡೋಣ ಅಂತ. ಆನಂತರ ವಿಶೇಷ ಹಬ್ಬ ಹುಣ್ಣೆ ಅಂತ ಅಂದರೆ ನಮ್ಮ ಮನೆಗಳಲ್ಲಿ ಗಂಡಸ್ರುಗಳ ಕೈಲೇ ನಾವು ಪೂಜೆ ಮಾಡಿಸೋದು. ನಾವೆಲ್ಲ ರೆಡಿ ಮಾಡಿಕೊಟ್ಬಿಡ್ತೀವಿ. ಆಮೇಲೆ ನಂತರ ನಮ್ಮ ಮನೆಯವ್ರು ಬಂದು ಅದಕ್ಕೆ ಒಂದು ಮಹಾಮಂಗಳಾರತಿ ಒಂದು ಪೂಜೆ ಮಾಡ್ತಾರೆ. ರಾಯರಿಗೆ ವಿಶೇಷವಾಗಿ ಒಂದು ಪೂಜೆ ಇರೋದರಿಂದ ನಮ್ಮ ಮನೆಯವರೇ ನಾನು ಅವ್ರ ಕೈಲೇ ಎಲ್ಲ ಮಾಡಿಸ್ದೆ. ನೋಡಿ ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಒಂದು ಹಾಡು ಹೇಳ್ಕೊಂಡು ಆ ಮಹಾಮಂಗಳಾರತಿನೆಲ್ಲ ಮಾಡಿ ಒಂದು ಪೂಜೆ ಮಾಡಿ ನಮಗೆಲ್ಲ ನಂತರ ಒಂದು ಪ್ರಸಾದಗಳ್ನ ನಮಗೆ ಕೊಟ್ಟರು. ರಾಯರಿಗೆ ವಿಶೇಷವಾಗಿ ಒಂದು ಜೋಡಿ ದೀಪನ ಹಚ್ಬಿಟ್ಟು ಒಂದು ಪೂಜೆ ಮಾಡಿ ಆನಂತರ ಹೊಸ್ಲು ಪೂಜೆ ಮಾಡಿ ಅಕ್ಷಯ ಅವತ್ತು ನೋಡಿ ನಾವು ಏನು ಮಾಡಿದ್ರು ಅಕ್ಷಯ ಅಂತ ನಮಗಾಗುವಂಥ ಒಂದು ಪುಣ್ಯ ದಿನ ಆಗಿದೆ. ಹಂಗಾಗಿ ಅವತ್ತು ನಾವು ಒಂದು ಮಾತಾಡಬೇಕು ಅಷ್ಟೇ, ಒಂದು ಮನೆ ಒಂದು ವಸ್ತು ತರಲಿ ಎಲ್ಲ ಅಕ್ಷಯ ಆಗೋದ್ರಿಂದ ಅವತ್ತು ವಿಶೇಷವಾಗಿ ನಮ್ಮ ಮನೆಯವರು ಒಂದು ಪೂಜೆ ಮಾಡಿಸಿ ಒಂದು ಗೋವಿಂದನೂ ಇರ್ತಾರೆ, ಅವರು ಜೋರಾಗಿ ಗೋವಿಂದ ಗೋವಿಂದ ಅಂತ. ಆ ನಂತರ ನಾವು ಏನು ಒಂದು ದೃಷ್ಟಿ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಾ ನೋಡಿ, ಸಾಸಿವೆ ಮತ್ತು ಲವಂಗ, ಬಿಳಿ ಸಾಸಿವೆ, ಕರ್ಪೂರನ ಹಾಕ್ಕೊಂಡು ಇದನ್ನು ಒಂದು ಸರಿ ದೇವ್ರ ಮನೇಲಿ ಒಂದು 3 ಸರಿ ಬೆಳಗ್ಬಿಟ್ಟು ಆ ನಂತರ ನಾವೇನು ನಮ್ಮ ಮನೆ ಒಳಗಡೆ ಒಂದು ರೂಮ್ಗಳಿರುತ್ತೆ, ಒಂದು ಹಾಲು, ಅಡುಗೆ ಮನೆ, ಒಂದು ಮೂಲೆಗೂ ಸಹ ನಾವು ಈ ಒಂದು ಏನು ಲವಂಗದ ಒಂದು ಹೊಗೆ ಬರುತ್ತಲ್ಲ ಧೂಪ, ಆ ಧೂಪನ ಪ್ರತಿಯೊಂದು ಕಡೆಯೂ ಕೊಡಲೇಬೇಕು ಸ್ನೇಹಿತರೆ. ಕೊಡೋದ್ರಿಂದ ನಮ್ಮ ಮನೆಗಳಲ್ಲಿ ಏನೇ ಒಂದು ನೆಗೆಟಿವ್ ಇದ್ರೂ ಎಲ್ಲ ಹೋಗಿ ವಿಶೇಷವಾಗಿ ಗುರುಬಲ ಪ್ರಾಪ್ತಿ ಆಗುತ್ತೆ. ಎಷ್ಟೋ ಜನಕ್ಕೆ ಗುರುಬಲ ಇಲ್ಲ. ಈಗ ನಮ್ಮದು ಕುಂಭರಾಶಿ, ಇನ್ನೂ ನಮಗೆ 7.5 ಬಿಡುಗಡೆ ಆಗೋಕ್ಕೆ ಇನ್ನೂ 1 ವರ್ಷ ಬೇಕು.
ಸೊ ಹಂಗಾಗಿ ಒಂದು ಸಣ್ಣ ಪುಟ್ಟ ದೋಷಗಳಿದ್ರು ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಒಂದು ಹಬ್ಬ ಹುಣ್ಣಿಮೆ ವಿಶೇಷ ದಿನ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಒಂದು ಏನೊಂದು ಬಿಳಿ ಸಾಸಿವೆ ಮತ್ತು ಲವಂಗ ಕರ್ಪೂರದಿಂದ ನೋಡಿ ನಮ್ಮ ಮನೆಯವರು ರೂಮ್ ತಗೊಂಡು ಈಗ ಅಡುಗೆ ಮನೆಯಲ್ಲೆಲ್ಲ ಒಂದು ಅದ್ರ ಧೂಪನ ಎಲ್ಲ ಹರಡ್ಬಿಟ್ಟು ಆ ನಂತರ ಈ ಕಡೆ ರೂಮಿಗೆ ಬರ್ತಾರೆ. ಈ ಕಡೆ ರೂಮು ಮೂಲೆ ಒಂದು ಕಡೆಯಿಂದ ಇಟ್ಕೊಂಬರ್ತಾರೆ. ಇದು ತುಂಬ ಒಳ್ಳೆಯದಾಗುತ್ತೆ. ನೀವು ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ಸ್ನೇಹಿತರೆ. ಈ ಒಂದು ಧೂಪ ಕೊಡೋದ್ರಿಂದ ನೋಡಿ ನೀವು ಕೊಟ್ಟು ಭಾಳ ನಮಗೆ ಒಂದು ಲಕ್ಷ್ಮೀ ಪ್ರಾಪ್ತಿ ಆಗ್ತಾಳೆ. ಕೆಟ್ಟ ದೃಷ್ಟಿ ಮನೆಯಿಂದ ಆಚೆ ಹೋಗುತ್ತೆ. ಪ್ರತಿಯೊಂದಕ್ಕೂ ನಮಗೊಂದು ಅನುಕೂಲ ಆಗುವಂತಹ ಈ ಒಂದು ವಿಶೇಷವಾದಂಥ ಇದು ಒಂದು ತಂತ್ರ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಾಡ್ಕೊಳ್ಳಿ. ನೋಡಿ ಲಾಸ್ಟಿಗೆಲ್ಲ ಬೆಳಿಕೊಂಡು ಬಾಕ್ಲಲ್ಲೂ ಸಹ ಅದನ್ನು ನಮ್ಮನೆ ಇಟ್ಟು ಇದು ಬೆಳಗಿನ ಜಾವ 5:45 6 ಗಂಟೇಲಿ ಈ ಪೂಜೆ ಮಾಡಿಬಿಟ್ವಿ. ಎಲ್ಲ ಬೆಟ್ಟದ ಮೇಲೆ ಹೋಗಬೇಕಾಗಿತ್ತು. ಅಕ್ಷಯ ತೃತೀಯಕ್ಕೆ ಪ್ರಯುಕ್ತ ವಿಶೇಷವಾಗಿ ಮನೆ ದೇವರಲ್ಲಿ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಬರ್ತಾಯಿದ್ರು. ಸೊ ನಾವು ಎಲ್ಲ ಹೋಗೋಣ ಅಂತ ಹೇಳಿ ಎಲ್ಲ ಬೇಗ ರೆಡಿ ಆಗಿಬಿಟ್ಟು ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನೋಡಿಕೊಂಡು ಮತ್ತು ಊರಲ್ಲಿ ಹಬ್ಬ ಇತ್ತು, ಎರಡೂ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಎಲ್ಲ ಮೊಮ್ಮಗನೂ ಇದ್ದ ಅವನು ಕರ್ಕೊಂಡು ಹೊರಟ್ಬಿಟ್ವಿ. ಅಲ್ಲಿ ಹೋದರೆ ಇನ್ನೂ ನಿರ್ಮಲಾನಂದ ಸ್ವಾಮೀಜಿಯವರು ಬಂದೇ ಇರಲಿಲ್ಲ. ಆ ನಂತರ ಬಂದರು. ನಾವು ತಿಂಡಿ ಎಲ್ಲ ತಿಂದು ಸ್ವಾಮೀಜಿಯವರ ಒಂದು ಆಶೀರ್ವಾದನ ನಾವು ತೊಗೊಂಡ್ವಿ. ಭಾಳ ಒಂದು ಖುಷಿ ಆಯಿತು ಸ್ನೇಹಿತರೆ. ತುಂಬ ಒಂದು 1/2 ಅವರ್ 1 ಅವರ್ ಬಂದಂಥ ಭಕ್ತಾದಿಗಳ್ನೆಲ್ಲ ಅವರು ಭಾಳ ಚೆನ್ನಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಪ್ರತಿಯೊಬ್ಬರೂ ಗುರುತಿಸ್ಕೊಂಡ್ರು. ನಮ್ಮಣ್ಣ ಅವ್ರಿಗೆ ತುಂಬ ಚೆನ್ನಾಗಿ ಪರಿಚಯ ಇರೋದರಿಂದ ನಮ್ಮಣ್ಣ ಬಂದು ಪರಿಚಯ ಮಾಡಿಕೊಟ್ಟ ನನ್ನ ತಂಗಿ ಅಂತ ಹೇಳಿ ಒಂದು ಭಾಳ ಖುಷಿ ಆಯಿತು. ನಮ್ಮ ಚಿಕ್ಕಮ್ಮನ ಮಗ ಆಮೇಲೆ ಅಮ್ಮನೂ ಅವರು ಒಂದು ಗೌರವ ಕೊಟ್ಟು ಮಾತಾಡಿಸಿದ್ರು. ಭಾಳ ಒಂದು ಚಿಕ್ಕ ಮಗುವಿಂದನೂ ಬನ್ನಿ ಹೋಗಿ ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಆ ನಂತರ ಅಲ್ಲಿಂದ ನಾವು ನೋಡಿ ನಮ್ಮ ಬಸವಣ್ಣನ ಪೂಜೆಗೆ ಮಣಿಂಗ್ನಳ್ಳಿಗೆ ಬಂದ್ವಿ. ಅಲ್ಲಿ ನಾನು ನನ್ನ ಮೊಮ್ಮಗ ಎಲ್ಲರೂ ಆ ಬಸವಣ್ಣನ ವಿಶೇಷವಾಗಿ ಬಸವನ ಜಯಂತಿ ಇರೋದ್ರಿಂದ ಆ ಬಸವಣ್ಣನ ಒಂದು ದರ್ಶನ ಮಾಡಿಕೊಂಡು ಅಲ್ಲೂ ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲೇ ಒಂದು ನರಸಿಂಹಸ್ವಾಮಿ ಇದೆ ನಮ್ಮೂರಲ್ಲಿ, ತುಂಬ ಪ್ರಸಿದ್ಧಿಯಾಗಿದೆ. ಆ ನರಸಿಂಹಸ್ವಾಮಿನೂ ಸಹ ನಾವು ದರ್ಶನ ಮಾಡಿಕೊಂಡು ಒಂದು ಭಾಳನೇ ಒಂದು ಖುಷಿ ಆಯಿತು. ಇಷ್ಟೆಲ್ಲ ದೇವರುಗಳೂ ಇದು ಪಂಚಮುಖಿ ಆಂಜನೇಯ ಸ್ವಾಮಿ, ಇದು ನಮ್ಮ ಮನೆ ದೇವರು. ಮತ್ತು ನಮ್ಮ ಗುಡ್ಡದ ರಂಗನಾಥ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಒಂದು ಪೂಜೆ ಮಾಡಿದರು. ಮತ್ತು ಇದು ನಮ್ಮ ಗ್ರಾಮ ದೇವತೆ, ನಮ್ಮ ಮಣಿಂಗಳ್ಳಿಲಿರುವಂಥ ಗ್ರಾಮ ದೇವತೆನೂ ಅವತ್ತು ವಿಶೇಷವಾಗಿ ಅಲಂಕಾರ ಪೂಜೆ ಮಾಡಿದರು. ಇಷ್ಟೆಲ್ಲ ದೇವರ ಒಂದು ದರ್ಶನ ಮಾಡಿಕೊಂಡು ನಾವು ಭಾಳ ಒಂದು ಖುಷಿ ಕೊಡ್ತು ಸ್ನೇಹಿತರೆ. ಅಕ್ಷಯ ತದಿಗಿನ ನಾವು ಈ ಥರ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ರಾಯರನ್ನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಗಂಧಲೇಪನ ಪೂಜೆ, ಆ ಗಂಧನ ಎಲ್ಲ ತಗೊಂಡು ನೀವು ಇಟ್ಕೊಂಡು ಪ್ರತಿದಿನ ನೀವು ಆಚೆ ಹೋಗುವಾಗ ಬರುವಾಗ ವಿಶೇಷ ದಿನ ನೀವು ಹಚ್ಕೊಳ್ಳಿ. ಹರಿ ಓಂ ಹರೇ ಶ್ರೀನಿವಾಸ.